ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ್ದಾಗಿರುತ್ತೆ. ಸೊ ಯುಗಾದಿ ಹಬ್ಬ ಆಗಿ ಇಷ್ಟು ದಿನಗಳಾದರೂ ನನಗೆ ಹಾಕೋದಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ. ಸೊ ತಮ್ನೈಲಲ್ಲೇ ನೋಡಿರ್ತೀರ ಪಾರ್ಟ್ 1 ಅಂತ ಹೇಳ್ಬಿಟ್ಟು. ಇದೇನಪ್ಪ ಇತ್ತೀಚಿನ ದಿನಗಳಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಬಿಡ್ತಿದ್ದಾರೆ ಅಂತ ಕೇಳೋದಾದರೆ, ವಿಡಿಯೋ ಸಿಕ್ಕಾಬಟ್ಟೆ ಲೆಂತಿ ಆಗ್ತಾಯಿದ್ದೆ. ಸೊ ನನಗೆ ಅದರಲ್ಲಿ ಯಾವ ವೀಡಿಯೋಗಳನ್ನೂ ಕೂಡ ಕಟ್ ಮಾಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ. ಎಲ್ಲ ವೀಡಿಯೋಗಳು ಸೇರಿಸ್ಬೇಕು ಅಂದರೆ ಸುಮಾರು 1 ಅವರ್ ತನಕ ಆಗಿಬಿಡುತ್ತೆ. ಸೊ ಆ ಕಾರಣದಿಂದ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಎರಡೆರಡು ವೀಡಿಯೋನ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಹಿಂದಿನ ದಿನ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನು ಈ ಯುಗಾದಿ ಹಬ್ಬ ಕೂಡ ಅಮ್ಮನ ಮನೇಲೇ ಮಾಡೋದು ನಾವು ವರ್ಷ ಅಷ್ಟೇನೆ. ಸಂಕ್ರಾಂತಿ ಹಬ್ಬ ಏನಕ್ಕೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲೇ ನಾನು ಹೇಳಿದ್ದೆ. ಸೊ ನನಗೆ ಹೆಣ್ಮಗು ಇರೋದ್ರಿಂದ ಎಳ್ಳು ಬೀರೋದ್ರಿಂದ ಅವಳಿಗೆ ಸೊ ಅಮ್ಮನ್ನ ಇಲ್ಲಿಗೆ ಕರೆಸ್ಕೋತೀನಿ. ಇನ್ನು ಯುಗಾದಿ ಹಬ್ಬ ಬಂದು ಅಮ್ಮ ಮಾಡ್ತಾರೆ. ಇನ್ನು ನೆಕ್ಸ್ಟು ಶಿವರಾತ್ರಿ ಹಬ್ಬ ಎಲ್ಲ ಯಾರೂ ಮಾಡೋದಿಲ್ಲ. ಇನ್ನು ಯುಗಾದಿಗೆ ಅಂತ ಹೇಳಿದ್ರೆ ಅಮ್ಮ ಮಾಡ್ತಾರೆ. ಇನ್ನು ದೀಪಾವಳಿ, ದಸರಾ ಹಬ್ಬ ಎಲ್ಲ ನಾನು ಮಾಡ್ತೀನಿ. ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ಯಾಕಂದರೆ ಇಲ್ಲಿ ಎರಡು ಕಡೆನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಅಮ್ಮನೇ ಮಾಡೋದು. ಸೊ ಅದಕ್ಕೆ ಎರಡು ಮನೆಗಳಲ್ಲೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಮನೇಲಿ, ಅದು ದೂರ ಇದ್ದಿದ್ರೆ ಬೇರೆ ಲೆಕ್ಕಾಚಾರನೇ ಇರ್ತಿತ್ತು ಅಂತ ಅನಿಸುತ್ತೆ. ಬಟ್ ಅದರ ಅನುಭವ ನನಗಿಲ್ಲ. ಏನಕ್ಕಂದರೆ ಇಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಇಲ್ಲ ಅಲ್ಲಿ ಮಾಡಬೇಕು, ಇಲ್ಲ ಇಲ್ಲಿ ಮಾಡಬೇಕು, ಎರಡು ಕಡೆನೂ ಹಬ್ಬ ಮಾಡಿದ್ರೆ ಪೂಜೆ ಅಂತ ಅನ್ನೋದಕ್ಕೆ ಬಂದರೆ ಇಲ್ಲಿ ಅಲ್ಲಿ ಎರಡು ಕಡೆನೂ ಪೂಜೆ ಆಗುತ್ತೆ. ಇಲ್ಲಿ ನಮ್ಮ ಮನೇಲಿ ಏನಾರು ಹಬ್ಬ ಮಾಡೋ ಥರ ಇತ್ತು ಅಂತ ಹೇಳಿದ್ರೆ ಅಮ್ಮ ಎಲ್ಲ ಅಲ್ಲೇ ಪೂಜೆ ಎಲ್ಲ ಮಾಡಿ ಬರ್ತಾರೆ. ಸೊ ಇಲ್ಲಿ ಅಮ್ಮನ ಮನೇಲಿ ಏನಾದರೂ ಮಾಡೋ ಥರ ಇತ್ತು ಅಂದರೆ ನಾನು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ನಾನು ಕೂಡ ಅಲ್ಲಿಗೆ ಹೊರಡ್ತೀನಿ. ಸೊ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಎದ್ದು ಯಜಮಾನ್ರು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ, ಹಬ್ಬಗಳಿಗೆ ರಜಾ ಕೇಳ್ತಾರೆ, ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ರಜಾ ಹಾಕೋದಿಲ್ಲ, ಅವರು ಡ್ಯೂಟಿಗೆ ಹೊರಟುಬಿಡ್ತಾರೆ. ನನಗೇನು ಆಸೆ ಅಂದರೆ ಅವ್ರನ್ನ ಬಿಟ್ಟು ಹಬ್ಬ ಮಾಡ್ತೀವಿ, ಅಟ್ಲೀಸ್ಟ್ ಅವ್ರು ಇದ್ದಾಗಲೇ ಪೂಜೆ ಎಲ್ಲ ಮಾಡಿ ಕಳಿಸೋಣ ಅನ್ನೋದೇ ನನ್ನ ಆಸೆ. ಹಬ್ಬಗಳಲ್ಲಿ ರಜಾ ಇರುತ್ತೆ, ಮಕ್ಕಳಿಗೆ ಸ್ವಲ್ಪ ಲೇಟಾಗಿ ಹೇಳೋಣ ಅಂದರೆ ಅದೇ ಆಗಲೇ ಹೇಳ್ದಂಗೆ ಯಜಮಾನ್ರು ಬಿಟ್ಟು ಬೇಜಾರಾಗುತ್ತೆ. ಸೊ ಅದಕ್ಕೆ ಅವ್ರು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ಒಂಥರ ಮನ್ಸಿಗೆ ಸಮಾಧಾನ. ಅದಕ್ಕೇ ಅವ್ರು ಹೋಗೋಷ್ಟೊತ್ತಿಗೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಪ್ಯಾಸೇಜು ಈಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಒಂದು 2 ಡೇಸಿಂದ ಮಳೆ ಬರ್ತಿರೋದ್ರಿಂದ ಮೇಲ್ಗಡೆ ಎಲ್ಲ ಇಲ್ಲಿ ಎದುರುಗಡೆ ಮನೆ ಬೇರೆ ಕಟ್ತಾ ಇರೋದ್ರಿಂದ ಸಿಕ್ಕಾಬಟ್ಟೆ ಸಿಮೆಂಟ್ ಧೂಳು ಅದು ಇದು ಎಲ್ಲ ಮೆಟ್ಲಿಂದ ನೀರೆಲ್ಲ ಸುರಿದು ನೈಟೆಲ್ಲ ಪೂರ್ತಿ ಪ್ಯಾಸೇಜಲ್ಲಿ ಮಣ್ಣೆಲ್ಲ ಗಲೀಜಾಗಿತ್ತು. ಸೊ ಆ ಕಾರಣದಿಂದ ನಾನು ಎಲ್ಲ ನೈಟೆಲ್ಲ ಹಂಗೆ ಬಿಟ್ಬಿಟ್ಟು ಮಲಗಿಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ತೊಳ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ನೈಟು ಮಳೆ ಬಂದಿದ್ದು. ಸೊ ಮಾರ್ನಿಂಗ್ ಹೆಂಗಿದ್ರು ತೊಳಿಬೇಕಲ್ವ ಅಂತ ಹೇಳಿ ಸುಮ್ಮನಾದೆ. ಮಾರ್ನಿಂಗ್ ಎದ್ದು ಫಸ್ಟು ಪ್ಯಾಸೇಜೆಲ್ಲ ತೊಳೆದು ಆಮೇಲೆ ನೆಕ್ಸ್ಟು ಹೊಸ್ಲೆಲ್ಲ ತೊಳೆದು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಬಟ್ ಸ್ನಾನ ಮಾಡಿದೆ ಹೊಸ್ಲಿಗೆ ರೆಡಿ ಮಾಡೋದು ಅಂದರೆ ನನಗೆ ಯಾಕೆ ಸರಿ ಹೋಗಲ್ಲ. ಸೊ ಜಸ್ಟು ಮಾಮೂಲಿ ಪ್ಯಾಸೇಜೆಲ್ಲ ತೊಳ್ಕೊಂಡು ಗುಡಿಸಿ ಮನೆಯೆಲ್ಲ ಒರೆಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಎಲ್ಲ ಹೂವು ಹಾಕಿ ರೆಡಿ ಮಾಡಿಕೊಂಡೆ ದೇವ್ರ ಫೋಟೋನ. ಅದಾದಮೇಲೆ ನೆಕ್ಸ್ಟು ಮಾಮೂಲಿ ಆಗಲೇ ಹೇಳ್ದಂಗೆ ಹೊಸ್ಲಿಗೆ ನನಗೆ ಸ್ನಾನ ಮಾಡ್ದೇ ಇದು ಮಾಡೋದಕ್ಕೆ ಒಂಥರ ಇಷ್ಟ ಆಗಲ್ಲ. ಸೊ ಸ್ನಾನ ಮಾಡಿದೆ ಅಲ್ವಾ, ಮತ್ತು ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ರಂಗೋಲಿನ ಹಾಕ್ಕೊಂಡೆ. ಇನ್ನು ಅದಾದಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ಹೆಂಗೆ ಎಳ್ಳು ಬೆಲ್ಲ ಇಟ್ಟು ಪೂಜೆ ಮಾಡ್ತೀವೋ ಅದೇ ರೀತಿ ಎಲ್ಲರಿಗೂ ಗೊತ್ತಿರೋದೆ, ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಇಟ್ಟು ಪೂಜೆ ಮಾಡೋದು. ಸೊ ಅದಕ್ಕೋಸ್ಕರ ಬೇವು ಬೆಲ್ಲನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿ ಹೂವು ಎಲ್ಲ ಕಟ್ಟಿ ಜಾಸ್ತಿ ಹೂವನ್ನ ಮುಡಿಸ್ತಿದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನನಗೆ ಅದೇನೋ ಗೊತ್ತಿಲ್ಲ, ಸಿಂಗಲ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅನ್ನೋದೊಂದು ನನಗೇನೋ ಇಷ್ಟ ಆಗಿಬಿಟ್ಟಿದೆ. ಸೊ ಜಾಸ್ತಿ ಇವಾಗ ಹೂವು ಎಲ್ಲ ಕಟ್ಟೋದಕ್ಕೆ ಹೋಗಲ್ಲ. ಒಂದು kg ಅಷ್ಟು ತೊಗೊಂಬಂದರೆ ನನಗೆ ಒಂದು ವಾರ ಪೂರ್ತಿ ನನಗೆ ಸಾಕಾಗುತ್ತೆ ಹೂವು. ಸೊ ತಂದು ಇಟ್ಕೊಂಡ್ಬಿಡ್ತೀನಿ ಒಂದು ಸಲ, ವಾರ ಪೂರ್ತಿ ನನಗೆ ಅದು ಸಾಕಾಗುತ್ತೆ ಅಂತ ಹೇಳ್ಬೋದು. ವಾರದಲ್ಲಿ ಸುಮಾರು ಒಂದು 4ರಿಂದ 5 ದಿನ ಹೂವು ಹಾಕಿ ಪೂಜೆ ಮಾಡ್ತೀನಿ. ಅದು ಮನಸ್ಸಿಲ್ಲ ಅಂದರೆ ವಾರ ಪೂರ್ತಿ ಕೂಡ ನಾನು ಪೂಜೆ ಮಾಡಲ್ಲ ಆ ರೀತಿಯಾಗಿ.
ಎಲ್ಲ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡೆ. ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು. ಒಂಥರ ಏನೋ ಪೂಜೆ ಎಲ್ಲ ಮಾಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಸುದ್ದಿಗೇನಾದರೂ ಬಂತು ಅಂತ ಅಂದರೆ ಮಕ್ಕಳು ಬಂದು ನೈಟೇ ಅಮ್ಮ ಇಲ್ಲಿ ನಮ್ಮ ಮನೆ ಹತ್ರ ಬಂದಿದ್ದರು. ನಮ್ಮ ಏರಿಯಾದಲ್ಲಂತೂ ನಿಜವಾಗ್ಲೂ ಮಾರ್ಕೆಟ್ಗಿಂತ ಡಬಲ್ ಅಂತಲೇ ಹೇಳ್ಬೋದು. ಮಾರ್ಕೆಟ್ಗೆ ಹೋಗೋದೇ ವೇಸ್ಟು. ಏನಕ್ಕಂದರೆ ಅಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ. ಮತ್ತು ಮಾರ್ಕೆಟ್ ಥರ ಇಂಥ ಐಟಮ್ ಸಿಗೋಲ್ಲ ಅಂತಿಲ್ಲ, ಎಲ್ಲ ಥರ ಐಟಮ್ಸು ಸಿಗುತ್ತೆ. ಸೊ ಆ ಕಾರಣದಿಂದಾಗಿ ನೈಟ್ ಹಿಂದಿನ ದಿನವೇ ಅಮ್ಮ ನಮ್ಮ ಮನೆ ಹತ್ರ ಬಂದಿದ್ದರು. ಬಂದು ಎಲ್ಲ ಏನೇನು ಬೇಕೆಲ್ಲ ತೊಗೊಂಡು, ಅಡುಗೆಗೂ ಅಷ್ಟೇ ಹೂವು, ಹಣ್ಣು, ಕಾಯಿ ಪ್ರತಿಯೊಂದು ಏನೇನು ಬೇಕೋ ಎಲ್ಲ ತೊಗೊಂಡು ಮಕ್ಕಳೂ ಕರ್ಕೊಂಡು ನೈಟು ಹೊರಟ್ಬಿಟ್ರು. ಇನ್ನು ಮಕ್ಕಳಿಗೆ ಬಟ್ಟೆ ಎಲ್ಲ ಎತ್ಕೊಂಡು ನಾನು ಹೊರಡೋಣ ಅಂತ ಹೇಳ್ಬಿಟ್ಟು ಇನ್ನು ಯಜಮಾನ್ರು ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನನ್ನನ್ನು ಕರ್ಕೊಂಡೋಗಿ ಅಮ್ಮನ ಮನೆಗೆ ಬಿಟ್ಟು ಅವರು ಡ್ಯೂಟಿಗೆ ಹೊರಟ್ರು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಬೇವು ಬೆಲ್ಲನ ತಿನ್ನಿಸ್ದೆ ನಮ್ಮ ಯಜಮಾನ್ರಿಗೆ. ಅವರು ಕೂಡ ನನಗೆ ಬೇವು ಬೆಲ್ಲನ ತಿನ್ನಿಸಿದ್ರು. ಅದಾದಮೇಲೆ ನೆಕ್ಸ್ಟು ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ಆಗಲೇ ಹೇಳ್ದಂಗೆ ಅಮ್ಮನ ಮನೆಗೆ ಹೊರಡ್ತಿದ್ವಿ. ಏನೋ ಗೊತ್ತಿಲ್ಲ, ಅವ್ರಿಗೆ ಕ್ಯಾಮ್ರಾ, ಫೋಟೋಸು, ವೀಡಿಯೋಸು ಅಂದರೆ ಸ್ವಲ್ಪ ದೂರ, ಸ್ವಲ್ಪ ಏನಕ್ಕೆ ಜಾಸ್ತಿನೇ ದೂರ ಅಂತ ಹೇಳ್ಬೋದು ನಮ್ಮ ಯಜಮಾನ್ರು. ಬಟ್ ಈ ವರ್ಷ ಅಂತೂ ನನಗಂತೂ ತುಂಬಾ ಖುಷಿಯಾಯಿತು. ಏನಕ್ಕಂತ ಹೇಳಿದ್ರೆ ಅವರು ಫಸ್ಟ್ ಟೈಮು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಿದ್ದು. ಸೊ ನನಗಂತೂ ಖುಷಿಯಾಯಿತು. ವಿಶ್ ಮಾಡೋಣವಾ ಅಂತ ಹೇಳಿದೆ. ಸರಿ ಆಯಿತು ಮಾಡೋಣ ಅಂತ ಹೇಳಿದ್ರು. ಅದೇ ನನಗೊಂದು ಖುಷಿ ಕೊಟ್ಟಿದ್ದು ಅಂತ ಹೇಳ್ಬೋದು. ಅದಕ್ಕೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬಿಟ್ಟು ವಿಶ್ ಮಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಇನ್ನು ಅಮ್ಮನ ಮನೆಗೆ ಹೊರಟ್ವಿ. ಅಮ್ಮನ ಮನೆಗೆ ಹೋಗಿದ ತಕ್ಷಣ ಅಮ್ಮ ಅಂತೂ ಪೂರ್ತಿ ಕೋಪ ಮಾಡ್ಕೊಂಬಿಟ್ಟಿದ್ರು ನನ್ನ ಮೇಲೆ. ಏನಕ್ಕಂದರೆ ಇನ್ನಾದರೂ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಇವಳು ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ನ. ಫುಲ್ಲು ಕೋಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಏನಕ್ಕಂದರೆ ಪೂಜೆ ಎಲ್ಲ ಮಾಡಬೇಕಿತ್ತಲ್ವ. ಸೊ ನಮ್ಮಮ್ಮ ಮಾಡಲ್ಲ ನಾನು ಹೋಗೋ ತನಕ. ಅದಕ್ಕೆ ಬಾ ಅಂತ ಹೇಳ್ಬಿಟ್ಟು 2 ಸಲ ಫೋನ್ ಮಾಡಿಸಿದ್ರು ಹಂಗೂ ನನ್ನ ತಮ್ಮನ ಕೈಲಿ. ಸೊ ಇಲ್ಲ ಮಾಡು ನೀನೇನೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದಮೇಲೆ ಕಡೆಗೂ ನಾನು ಪೂಜೆ ಮಾಡಲಿಲ್ಲ, ಅಮ್ಮನ ಕೈಲೇ ಮಾಡಿಸ್ದೆ. ಸೊ ಈ ಸಲ ಸ್ವಲ್ಪ ಲೇಟ್ ಆಗೋಯಿತು. ಏನಕ್ಕಂದರೆ ನಾನು ಹಿಂದಿನ ದಿನವೇ ಎಲ್ಲ ಸುಮಾರು ಕೆಲಸಗಳನ್ನ ಮಾಡ್ಕೊಬಿಡ್ತಿದ್ದೆ. ಬಟ್ ಈ ಸಲ ಯಾಕೋ ಆಗಲಿಲ್ಲ ನನ್ನ ಕೈಲಿ. ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನನ್ನ ಕೈಲಿ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಈ ಯುಗಾದಿ ಹಬ್ಬದ್ದು ವಿಡಿಯೋನು ಕೂಡ ಹಾಕೋದಕ್ಕೆ ಇಷ್ಟು ಲೇಟ್ ಆಗಿದ್ದು ಅಂತ ಹೇಳ್ಬೋದು. ಏನು ಪ್ರಾಬ್ಲಮ್ಮು ಅಂತ ಹೇಳ್ಬಿಟ್ಟು ನನಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದಾಗಿ ನನಗೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಆಗ್ತಾಯಿಲ್ಲ. ಸೊ ಆಮೇಲೆ ಆಗಲೇ ಹೇಳ್ದಂಗೆ ಅಮ್ಮ ಕೋಪ ಮಾಡ್ಕೊಂಡಿದ್ರು. ಪೂಜೆ ಮಾಡು ಅಂತ ಹೇಳಿದ್ರು. ಆಮೇಲೆ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ಕೈಲೇ ಮಾಡಿಸ್ದೆ. ಇನ್ನು ನನ್ನ ಮಕ್ಕಳು ವಿಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ವಿಶಸ್ನ ತಿಳಿಸ್ತಿದ್ದಾರೆ. ಜುಲ್ನಾಯ್ ಹಿಂಗೆ ಅನ್ಕೊಂಡು ಕೂದ್ಲುನ ಹೇಳವ. ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಏನು ಆರ್ಥಿಕ ಶುಭಾಶಯಗಳು? ಹಂಗಲ್ಲ ಕಣವ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಇರು ಕ್ಯಾಮ್ರಾ ನೋಡ್ಕೊಂಡು ಹೇಳು. ನಿನಗೂ ತಂದಿದ್ದೀನಿ ಹೇಳು. ಅಯ್ಯೋ ಇವಳಿಗೆ ಆದ್ರೂ ಜ್ಞಾನವೇ ಇಲ್ಲ ಇವಳಿಗೆ. ಇವಳಿಗೆ ಏನಿದ್ರು ಬರೀ ಹೇಳವ. ಎಲ್ಲರಿಗೂ ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಯುಗಾದಿ ಹಬ್ಬದ
ಆರ್ಥಿಕ ಶುಭಾಶಯಗಳು. ಇಲ್ಲಾಂದ್ರೆ ಒಂದೇ ಸಲ ಹ್ಯಾಪಿ ಯುಗಾದಿ ಅಂದ್ಬಿಡು. ಹ್ಯಾಪಿ ಯುಗಾದಿ. ಗೋಕಾಶ್ ಕಮಾನ್ ಇವಾಗ ನೀನು ಆಯ್ತು ನೀನು ಮುಗಿತು. ಅಯ್ಯೋ ನೀನ್ ಬಾಯ್ ಇವನು ಅಲ್ಲಾಡ ಹೇಳಿ ಇವಾಗ ನೀನು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗುಡ್ ಬಾಯ್. ಯಾಕೋ ಏನೋ ಪ್ರಾಬ್ಲಮ್ ನಿನ್ಗೆ? ಏನ್ ಮಾಡೈತೆ ಅಜ್ಜಿ? ಅವ ಏನ್ ಮಾಡಿದ್ಯವ? ಬೇವು ಬೆಲ್ಲನೇ ತಿನ್ಲಿಲ್ಲ, ಆದ್ರೆ ಬಿಸಿಬೇಳೆ ಬಾತ್ ಹೋಗಿದ್ಯಲ್ಲವ. ತೆಗಿ, ಓಪನ್ ಮಾಡು. ಬಿಸಿಬೇಳೆ ಬಾತ್ ನಾನು ಹೇಳದ ಅನ್ಕಡೆ ಅಷ್ಟೊತ್ತಿಗೆ ನಮ್ಮ ಅವ್ವನೇ ಮಾಡ್ಬಿಟ್ಟದೆ. ಬೆಲ್ಲ ತಂದಿಲ್ಲ. ಏ ತಿನ್ಲೇಬೇಕು, ಬೇವು ಬೆಲ್ಲ ತಿಂದು ಇರಕ್ಕದ್ದ. ಇವಳೇನ್ ಮುಗ್ಗೆ ಎಲ್ಲ ಅವನೆಲ್ಲ ಯಶು. ಓ ಇವ್ರು ಮನಿ ಕಾಬಿಟ್ಲ ಬಾತ್ರೂಮಲ್ಲಿ 3 ತಿಂಗಳು ಹೊತ್ತಾಗೆ. ಏ ಇವನ್ ಎಲ್ಲೆಲ್ಲ ಹೋಗಿ ಹುಡುಕ್ತಾನೆ. ಹೋಗ ಅದೇ ಕಣ್ ಹೋಗಮ್ಮ ಬಾ. ತೆಗಿ, ಇದು ಸೈಜ್ ಸ್ಮಾಲ್ ಸೈಜ್. ಮಾಮಂಗ್ ಬುದ್ಧಿ ಇಲ್ಲ. ಎಷ್ಟು ಟೀ ಶರ್ಟ್ ಕರೆಕ್ಟಾಗಿ ಆಯ್ತದಾ? ಇದು ಬೆಲ್ಲ ಜಾಸ್ತಿ ಕೊಡ್ತೀನಿ ಬಿಡು. ನೋಡಿ ಗಾಯ್ಸ್, ಹೇಳೋ ಗೋಕರ್ಷ್. ನೋಡಿ ಗಾಯ್ಸ್, ಬೇವು ಬೆಲ್ಲ ತಿಂತಾ ಇದೀನಿ. ನೋಡಿ ಗಾಯ್ಸ್, ಹ್ಯಾಪಿ ಯುಗಾದಿ ಗಾಯ್ಸ್. ಹೇಳೋ. ಇಬ್ರು ಒಟ್ಟಿಗೆ ಹೇಳ್ರಿ. ಏಯ್ ಹೊಡಿಬಾರ್ದು ನೋಡ್ರಿ. ಐದವ ಕಿತ್ತಾಡ್ಬಿಟ್ರು ಕಣವ. ಸುರು ನೀನು ಆದ್ರೂ ಕೈ ಹೆಂಗ್ ಬೀಳುತ್ತೆ ಗೊತ್ತಾ? ನಿನ್ನ ಕೈಯಲ್ಲಿ ಏಟು ಆಯ್ತು. ಸುಮ್ಮನೆ ಈಗ ಆಯ್ತು, ಸುಮ್ಮನಿರು. ಈಗ ಸುಮ್ಮನಿರು, ಇನ್ಮೇಲೆ ನಾನು ನೋಡ್ತೀನಿ. ನಿನಗೆ ಅವಳು ಏನಾರು ಹೊಡೋದ್ರೆ ಬಂದು ನನಗೆ ಹೇಳು. ನೀನು ಹೇಳಿದ್ರೆ ಬಿಡು, ಪರವಾಗಿಲ್ಲ ಅಂತ. ಪ್ಲೇಟ್ ಕಾಕವ. ಅಯ್ಯೋ ಅಳ್ಳಡಲ್ಲಿ ಹಿಂಗೆ ಯುಗಾದಿ ಹಬ್ಬ ಮಾಡೋದು. ಬರೀ ನಮ್ಮವ್ವ ಇಬ್ರು ಮೊಮ್ಮಕ್ಳಿಗೂ ಸಿಹಿಯಾಗಿರ್ಲಿ ಅವ್ರ ಜೀವನ, ಕಹಿ ಬೇಡ ಅವ್ರ ಜೀವನದಲ್ಲಿ ಅಂದ್ಬಿಟ್ಟು ಬರೀ ಬೆಲ್ಲನೇ ಹಾಕ್ತಾ ಕೂತದೆ. ಬೇವು ಬೆಲ್ಲ 2 ತಿನ್ನಿಸ್ಬೇಕು. ಲೋಕಿ ನನ್ಗೆ ಈ ಸಲ ಬರೀ ಜಾಸ್ತಿ ಬೇವೆ ತಿನ್ನಿಸ್ಬಿಟ್ಟವ್ರೆ. ಹಾ, ಹೋದ ವರ್ಷ ಬರೀ ಬೇವೆ ಇತ್ತು ನನ್ನ ಜೀವನದಲ್ಲಿ. ಒಂಚೂರು ತಿನ್ಬೇಕು ಅಟ್ಲೀಸ್ಟ್ ಈ ವರ್ಷನಾದ್ರೂ ಸಿಹಿ ಇರ್ಲಿ. ತಿನ್ನಲೇ ಏಯ್ ಚೆನ್ನಾಗಿರುತ್ತೆ ತಿನ್ನಲ್ಲ. ಕೈ ಎರಡು ಇರ್ಬೇಕು. ಕಷ್ಟ ನೋಡಲ್ಲ ಅಜ್ಜಿ ಹೇಳ್ತದೇನು ಕೇಳಿಸ್ಕೊ ಅಲ್ಲಿ. ಇದು ಅವನ ಎಕ್ಸ್ಪ್ರೆಷನ್ ತೋರಿಸ್ಲ. ನೀನು ಎಕ್ಸ್ಪ್ರೆಷನ್ ಫಸ್ಟ್ ಒಂಚೂರು ಬೆಲ್ಲ ಹಾಕ್ಬಿಡವ. ಏಯ್ ಯಾವ ಇವ್ನು ನಿಂತ್ಕೊಂಡಾರನಲ್ಲ ಅವನು. ಹಂಗೆ ಅದು ತಲೆ ಕೊಡ್ಕೊತಿ ತಟ್ಟೆ ಸ್ಟ್ಯಾಂಡಲ್ಲಿ. ಈಗ ಸುರಕ್ಷನ್ಗೆ ನೀನು ಬಾ, ಆಚೆ ಬಂದ್ಬಿಡು ನೀನು. ಸುರಕ್ಷ ಎಲ್ಲವಳೆ ಅವಳು? ಈ ಕಡೆ ಬಾ ಸುರು. ಅಣ್ಣ ನಿಂತಿದ್ದಲ್ಲ ಆ ಕಡೆಗೆ ಬಾ. ಇಲ್ಲಿ ವಿಡಿಯೋ ಎಲ್ಲೋ ಕೂತವಳೆ. ಈ ಕಡೆ ಬರೋಡದ ಅವಳು. ಏ ಮುಖನೇ ಕಾಣಲ್ವಲ್ಲೇ ಸುರು ನಿಂದು. ಇವ್ರು ಏನೋ ಹಾಕ್ಬಿಟ್ಟ ಕಳವ ಸೈಡಲ್ಲಿ. ನೋಡ್ದ ತಂಗಿ ಜೀವನ ಸಿಹಿಯಾಗಿರ್ಲಿ ಅಂತ ಅಣ್ಣ ಬೆಲ್ಲ ಹಾಕ್ತಾವ. ಸುರು ಎಲ್ಲ ಎಕ್ಸ್ಪ್ರೆಷನ್ ತೋರಿಸ್ಲೇ ಇಲ್ಲ. ಚೆನ್ನಾಯ್ತಾ? ಇನ್ನೂ ಜಾಸ್ತಿ ಯಾಕಂದ್ರೆ ಸೋತೈತ್ಯಾ? ಏಯ್ ಹೊಡಿತೀನಿ ಏನದ ಬುದ್ಧಿ ಸಹ. ನಿನ್ನ ಎಕ್ಸ್ಪ್ರೆಷನ್ ತೋರಿಸು. ಎಷ್ಟು ಬರ್ಲಿ ಇದೆಯಾ? ಉಳಿ ತಿನ್ನಂಗೆ ಮಾಡ್ತಾ ಇದೀಯ ಅಕ್ಕನ. ಇವ್ರಿಗೊಂದು ಅದ್ಬಿಟ್ಟು ಒಂದು ಅಷ್ಟು ಬೇವು ಸೊಪ್ಪು ತುರುಕ್ಬಿಡ್ಬೇಕಡ ಬಾಯಿಗೆ. ನಾನು ತಿಂದೆ. ನಂಗೆ ಬೇಡ ನಾನು ತಿಂದಿದ್ದೀನಿ ಸಾಕು. ನನಗೆ ಬೇಡ ಹೊಡ್ಬಿಡ್ತೀನಿ. ಬೇಡ ನನಗೆ. ನಾನು ತಿಂದೆ, ಅಪ್ಪ ತಿನ್ನಿಸ್ತು ನನಗೆ. ಅದು ವಿಡಿಯೋ ಮಾಡ್ಕೊಂಡು ನೀನು ತೋರಿಸ್ತೀನಿ ಹೋಗು. ಬೇಡ ನನಗೆ ಸುರು, ಬೇಡ ಕಣೆ. ಇವಳು ಮೊಂಡಿ ಅವ ಕರ್ಕವ ಇಲ್ಲಿ ನೋಡವ.
ಶುರು ಹೊಡೆದ್ಬಿಡ್ತೀನಿ ನಾನು. ಬೇಡ ಅಂದಮೇಲೆ ಬೇಡ ನನಗೆ. ಅಪ್ಪ ತಿನ್ನಿಸ್ತು, ವೀಡಿಯೋ ತೋರಿಸ್ತೀನಿ ಹೋಗ್ಬೇಕಾರೆ. ಮಗಳು ಅಂತ ಆಮೇಲೆ ತಿನ್ನಿಸ್ಕೊತೀನಿ, ಈಗ ಬೇಡ. ಅಯ್ಯೋ ಕೈ ನೋವು ಬಂತು ನನಗೆ, ಬೇಡ ನನಗೆ. ಬೇಡ ಅಂದಮೇಲೆ ಬೇಡ. ಶುರು ಬೇಡ, ಹಠ ಮಾಡಬಾರ್ದು. ಮಂಡಿ 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 ಎಷ್ಟಕ್ಕೆ ತಿನ್ಸಿಕ್ಕಿಲ್ವವ? ಬರ್ಲಿ ಮೇಡನೆ, ಅವ್ನು ಬಾತ್ರೂಮ್ ಬರ್ಕೊಂಡು ಓವರ್ ಆಯ್ತದೆ. ನೋಡು 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 ಅವ್ವ ನೋಡಿ ಹೆಂಗೆ ಕಿತ್ತಾಡ್ತಾ ಇದ್ರು. ತಿಂಡಿ ತಿನ್ಬಿಟ್ಟು ಇಬ್ರು ಬಟ್ಟೆ ಹಾಕೊಳ್ರಿ. ಅಯ್ಯೋ ರಾಮ, ಹೋಗಲ್ ಕೈ ಅಂತ ತೊಳ್ಕೋಗ್ರಿ. ಇನ್ನು ನಮ್ಮಮ್ಮ ಪೂಜೆ ಎಲ್ಲ ಮಾಡಿ ಆದಮೇಲೆ ಮಕ್ಕಳಿಗೆ ಬೇವು ಬೆಲ್ಲನ ತಿನ್ನಿಸ್ತಾಯಿದ್ರು. ಇನ್ನು ನಾವೆಲ್ಲ ರೆಡಿಯಾಗೆ ಬಂದಿದ್ವಿ ನಮ್ಮ ಮನೆಯಿಂದ. ಇನ್ನು ಮಕ್ಕಳಿಗೆ ಅಮ್ಮ ಸ್ನಾನ ಎಲ್ಲ ಮಾಡಿಸಿದ್ರು. ಬಟ್ಟೆನ ನಾನು ಹಿಂದಿನ ದಿನ ಕೊಟ್ಟು ಕಳಿಸಿರಲಿಲ್ಲ. ಏನಕ್ಕಂದರೆ ಗ್ರಾಸರೀಸು ಮತ್ತು ವೆಜಿಟೇಬಲ್ಸು, ಹೂವು ಹಣ್ಣು ಕಾಯಿ ಎಲ್ಲ ಅಮ್ಮ ತೊಗೊಂಡೋಗಕ್ಕೆ ಬಂದಿದ್ದು. ಅದನ್ನು ತೊಗೊಂಡೋಗೋದಕ್ಕೆ ಆಗ್ತಾಯಿರಲಿಲ್ಲ. ಸೊ ಇನ್ನು ಬಟ್ಟೆ ಏನು ಬಿಡು, ನಾಳೆ ನಾನು ಮಾರ್ನಿಂಗ್ ಹೋಗ್ತೀನಲ್ಲ ಅವಾಗ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿರಲಿಲ್ಲ ನಾನು ನೈಟೇ. ಅಮ್ಮ ಹಂಗೆ ಮಕ್ಕಳನ್ನ ಕರ್ಕೊಂಡು ಹೊರಟ್ರು ಮನೆಗೆ ನೈಟು. ಸೊ ಆ ಕಾರಣದಿಂದಾಗಿ ಬಟ್ಟೆಗೆ ಇರಲಿಲ್ಲ ಮಕ್ಕಳಿಗೆ. ಅದಕ್ಕೆ ಅಮ್ಮನ ಮನೇಲಿ ಯಾವುದು ಹಳೆ ಬಟ್ಟೆ ಇರುತ್ತೋ ಅದನ್ನೇ ಸ್ನಾನ ಮಾಡಿಸಿ ಅಮ್ಮ ಹಾಕಿದ್ರು. ಆಮೇಲೆ ತಿಂಡಿ ಎಲ್ಲ ತಿಂದ್ಬಿಡಿ, ಎಲ್ಲ ಗಲೀಜು ಮಾಡ್ಕೋತೀರಾ, ಆಮೇಲೆ ನಾನು ಬಟ್ಟೆನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಹೇಳಿದೆ. ಸರಿ ಆಯಿತು ಅಮ್ಮ ಅಂತ ಹೇಳ್ಬಿಟ್ಟು ಟಿಫನ್ ತಿಂತಾಯಿದ್ವಿ ಎಲ್ಲರೂ ಕುತ್ಕೊಂಡು. ಇನ್ನೊಂದೇನೆಂದರೆ ನನಗಂತೂ ಬಿಸಿಬೇಳೆಬಾತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಬಿಸಿಯಾಗಿರಬೇಕು, ತಣ್ಣಗಾಗ್ಬಿಟ್ರೆ ಸ್ವಲ್ಪ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಬಿಸಿ ಇದ್ದರೆ ತುಂಬಾ ಇಷ್ಟ ನನಗೆ ಬಿಸಿಬೇಳೆಬಾತು. ನನಗೆ ಒಂದೊಂದು ಸಲ ಸಂಡೇ ಯಾವತ್ತಾದರೂ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಏನು ಮಾಡಲಿ ತಿಂಡಿನ ನಾಳೆ ಅಂತ ಕೇಳಿದಾಗ ನಾನು ಬಿಸಿಬೇಳೆಬಾತು ಮಾಡು ಅಂತಲೇ ಹೇಳೋದು ನಮ್ಮಮ್ಮನಿಗೆ. ಅಷ್ಟು ಇಷ್ಟ ನನಗೆ. ಸೊ ಇವತ್ತು ನಿನ್ನೆ ಹಿಂದಿನ ದಿನ ನಮ್ಮಮ್ಮ ನನ್ನ ಕೇಳಲೇ ಇಲ್ಲ. ಈ ಹಬ್ಬಗಳಲ್ಲೂ ಅಷ್ಟೇ, ಏನು ಮಾಡಲಿ ನಾಳೆ ಅಮ್ಮನ ಮನೇಲಿ ಮಾಡೋ ಥರ ಇದ್ದರೆ ಹಬ್ಬ ಏನಾದರೂ ಏನು ಮಾಡಲಿ ನಾಳೆ ಅಂತ ಕೇಳ್ತಾರೆ. ಆವಾಗ ನಾನು ಹೇಳ್ತೀನಿ ಇದು ಮಾಡು ಅದು ಮಾಡು ಅಂತ ಏನಾದರೂ ಒಂದೊಂದು ಹೇಳ್ತಾ ಇರ್ತೀನಿ. ಸೊ ನೈಟ್ ಹಿಂದಿನ ದಿನ ನನ್ನ ಕೇಳಲೇ ಇಲ್ಲ ನಮ್ಮಮ್ಮ. ನಾನು ಅಂದ್ಕೊಂಡು ನೈಟು ಮಲ್ಕೊಂಡೆ, ಬಿಸಿಬೇಳೆಬಾತು ಮಾಡೋಕ್ಕಾದರೂ ಹೇಳ್ಬೇಕಿತ್ತು ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಮಲ್ಕೊಂಡೆ. ನಮ್ಮಮ್ಮ ಕರೆಕ್ಟಾಗಿ ಬಿಸಿಬೇಳೆಬಾತೇ ಮಾಡಿದ್ದಾರೆ. ನನಗಂತೂ ನಿಜವಾಗ್ಲೂ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾಗಿ ನಾನು ಅಂದ್ಕೊಂಡೆ. ಹಂಗೆ ನಮ್ಮಮ್ಮ ಬಿಸಿಬೇಳೆಬಾತು ಮಾಡಿದರು. ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ನನಗೆ. ಸೊ ಆಮೇಲೆಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ. ಈ ಹಬ್ಬಗಳಲ್ಲಿ ಎಲ್ಲರೂ ಮನೇಲಿದ್ದರೆ ನಿಜವಾಗ್ಲೂ ತುಂಬ ಖುಷಿ. ಅದರಲ್ಲಂತೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಈ ಸಲ. ನಮ್ಮ ಯಜಮಾನ್ರು ಇಲ್ಲದೆ ಇರೋದಕ್ಕೆ ಯಾಕೋ ಒಂಥರ ಗೊತ್ತಿಲ್ಲ, ಹಬ್ಬ ಮಾಡಿದ ಫೀಲೇ ನನಗೆ ಸಿಕ್ಕಿಲ್ಲ. ಸೊ ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ಒಂದೇ ಸಮ ಇರಲ್ಲ ಅಲ್ವಾ. ಸೊ ಎಲ್ಲ ಥರ ಬರುತ್ತೆ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಆಮೇಲೆ ಟಿಫನ್ ಎಲ್ಲ ತಿಂದಾದಮೇಲೆ ಮಕ್ಕಳಿಗೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೊಸ ಬಟ್ಟೆನ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಸೊ ಬಟ್ಟೆ ಎಲ್ಲ ತೊಗೊಂಬಂದಿದ್ದು ಯುಗಾದಿ ಹಬ್ಬದ್ದು ಲಾಸ್ಟ್ ವ್ಲಾಗ್ ಹಾಕಿದ್ದೀನಿ ಅಲ್ವಾ. ಸೊ ನಾನು ಸ್ವಲ್ಪ ಬೇರೆ ಥರ ನನ್ನ ಮಗಳಿಗೆ ಬಟ್ಟೆ ತೆಗಿತಾ ಇರೋದು. ಮುಂಚೆ ಎಲ್ಲ ಸ್ವಲ್ಪ ನಾನು ಜಾಸ್ತಿ ಈ ಲಂಗ ಬ್ಲೌಸು, ಈ ಘಾಗ್ರಾ ಈ ಥರ ಟೈಪಲ್ಲಿ ಜಾಸ್ತಿ ತೆಗಿತಾ ಇದ್ದೆ ನಾನು ನನ್ನ ಮಗಳಿಗೆ. ನನ್ನ ಮಗನಿಗೆ ಟೀ ಶರ್ಟು ಮಾಮೂಲಿ ಜೀನ್ಸು ಜಾಸ್ತಿ, ಅವನಿಗೆ ಶರ್ಟ್ಗಳು ಅಷ್ಟು ಕಮ್ಮಿನೇ, ಟೀ ಶರ್ಟು ಸಿಕ್ಕಾಪಟ್ಟೆ ತೆಗಿತಾ ಇದ್ದೆ. ಮತ್ತು ನನ್ನ ಮಗಳಿಗೆ ಆಗಲೇ ಹೇಳ್ದಂಗೆ ಸ್ವಲ್ಪ ಚಿನಾರಿ ಮಿನಾರಿಗಳನ್ನೇ ಜಾಸ್ತಿ ಇಷ್ಟಪಡ್ತಿದ್ದೆ ನಾನು. ಹೆಣ್ಮಕ್ಳು ಅಂದ್ರೇ ಆ ಥರ ಅಲ್ವಾ. ಸೊ ಆ ಥರ ಇಷ್ಟಪಡ್ತಿದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅವಳು ಆ ಥರ ಎಲ್ಲ ಹಾಕೋದೇ ಇಲ್ಲ. ಚುಚ್ಚುತ್ತದೆ, ನನಗೆ ಬೇಡ ಅಮ್ಮ ತೆಗಿ ಅಮ್ಮ ಬಿಚ್ಚು ಅಂತಲೇ ಇರ್ತಾಳೆ. ಸೊ ವೇಸ್ಟು, ಇನ್ನು ತಗೊಟ್ಬಿಟ್ಟು 4 ದಿನ ಹಾಕೊಳ್ಳೋದು ಇಲ್ಲ, ವೇಸ್ಟು ಅಂತ ಹೇಳ್ಬಿಟ್ಟು ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಆ ಥರನೇ ತೆಗಿಲೇಬೇಕು ಎಳ್ಳು ಬೆಲ್ಲ ಬೀರೋದಕ್ಕೆ. ಸೊ ಅದಕ್ಕೇ ಆ ಥರ ಸ್ವಲ್ಪ ಲಾಂಗ್ ಗೌನ್ ಥರ ತೊಗೊಟ್ಟಿದ್ದೆ ಈ ಸಲ. ಈಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಟೀ ಶರ್ಟು ಪ್ಯಾಂಟೇ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಶರ್ಟು ಮತ್ತು ಪ್ಯಾಂಟ್ನೇ ತೊಗೊಂಬಂದಿದ್ದೆ ಅಲ್ವಾ. ಅದೇ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ನಮ್ಮವ್ವ ಟೀ ಮಾಡ್ತಾವಳೆ ಗಾಯ್ಸ್.
ಮೈಲಿ ಸುರಕ್ಷಾ ಟೀ ಹೆಂಗೆ ಮಾಡೋದು ಯಾವ ಕೊಡವ ಟೀ ಹೆಂಗೆ ಮಾಡೋದು ಟೀ ಮಾಡ್ಬೇಡಿ ನನಗಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳು. ಹಾಲು ಹಾಲು ಹಾಕೋದು ಹಾಕೋದು, ಫಸ್ಟ್ ಪಾತ್ರೆ ಮಡಗೋದು, ಇಲ್ಲ ಅದೇನೋ ಪಾತ್ರೆ ಬೆಳಗೋದು ಅಂತದೆ. ಫಸ್ಟ್ ಪಾತ್ರೆ ಮಡಗೋದು, ಗ್ಯಾಸ್ ಹಚ್ಚೋದು, ಹಾಲು ಹಾಕೋದು, ನೀರು ಹಾಕೋದು, ಟೀ ಪೌಡರ್ ಹಾಕೋದು, ಚೆನ್ನಾಗಿ ಕುದಿಸೋದು, ಆಮೇಲೆ ಸಕ್ಕರೆ ಹಾಕೋದು, ಈ ಕಡೆ ತಿರ್ಕೋ, ಆಮೇಲೆ ಬುಡ್ಕ ಕುಡಿಯೋದು. ಹಾಲೇ ಹೇಳಿಲ್ಲ ಮತ್ತೆ ಹಾಲು ಹೇಳಿದ್ನಲ್ಲ, ಹಾಲು ಸ್ವಲ್ಪ ನೀರು ಹಾಕೋದು ಅಂತ. ಆಮೇಲೆ ಬುಡ್ಕ ಕುಡಿತಾ ಇರೋದು. ಸುರಕ್ಷಾ ಇದು ನಾನು ಟೀ ಮಾಡಕ್ ಬರದೇ ಇರೋರಿಗೆಲ್ಲ ನೋಡಿ ಕಲ್ತ್ಕೊಳ್ಳಿ. ಚೆನ್ನಾಗಿದೆ. ಇನ್ನು ನಮ್ಮಮ್ಮನಿಗೆ ಫ್ಯಾಕ್ಟ್ರಿಲಿ ಪ್ರತಿದಿನ ಒಂದು 11 ಗಂಟೆ 11:30 ಹಂಗೆ ಮಾರ್ನಿಂಗು ಟೀ ಕುಡಿದು ಅಭ್ಯಾಸ ಆಗಿರೋದ್ರಿಂದ ಮನೇಲಿದ್ದಾಗ ಸಂಡೇ ಏನಾದರೂ ನಮ್ಮ ಮನೇಲಿ ಬಂದಾಗ ನಾನು ಟೀ ಆ್ಯಕ್ಚುಲಿ ಕುಡಿಯೋದಿಲ್ಲ ಜಾಸ್ತಿ. ಕಾಫಿನೂ ಬಿಟ್ಟಿದ್ದೀನಿ ಇವಾಗ. ಯಾವಾಗಾದರೂ ಬೇಕು ಅನಿಸಿದ್ರೆ ಜಸ್ಟ್ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಇಲ್ಲ ಅಂದರೆ ಅದು ಇಲ್ಲ, ಯಾವಾಗಾದರೂ ಅಪರೂಪ ರೇರ್ ಆಗಿ ಅಷ್ಟೇನೆ. ಅದು ಬಿಟ್ಟರೆ ಕಾಫಿ ಅಂತೂ ಫುಲ್ ಬಿಟ್ಟಿದ್ದೀನಿ ಇವಾಗ. ಇನ್ನು ಅಮ್ಮ ಅದೇ ಆಗಲೇ ಹೇಳ್ದಂಗೆ ಬೆಳಿಗ್ಗೆ ಹೊತ್ತು ಕುಡಿದು ಸ್ವಲ್ಪ ಅಭ್ಯಾಸ ಫ್ಯಾಕ್ಟ್ರೀಲಿ. ಸೊ ಮನೇಲಿ ಇದ್ದಾಗೆಲ್ಲ ಅಮ್ಮ ಕೇಳ್ತಾರೆ ಟಿಫನ್ ತಿಂದಾದಮೇಲೆ, ಅದಕ್ಕೆ ಟೀ ಮಾಡ್ತಾಯಿದ್ರು. ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಹೋದೆ. ಸುಮ್ಮನೆ ಹಂಗೆ ಅಮ್ಮನ್ನ ರೇಗಿಸ್ತಾ ಇದೆ, ಟೀ ಮಾಡೋದು ಹೆಂಗೆ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಇನ್ನು ಟೀ ಎಲ್ಲ ಕುಡ್ದು ಆದಮೇಲೆ ನೆಕ್ಸ್ಟು ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಒಬ್ಬಟ್ಟು ಇಲ್ಲದೆ ಇದ್ದರೆ ಹೇಗೆ ಅಲ್ವಾ. ಸೊ ಅದಕ್ಕೆ ಮೈದಾನ ಫಸ್ಟು ಮಿದ್ದಿ ಇಟ್ಬಿಡೋಣ. ಏನಕ್ಕಂದರೆ ಈಗ ಫಸ್ಟು ಅಡುಗೆ ಮಾಡೋದಕ್ಕೆ ಹೋದರೆ ಈರುಳ್ಳಿ ಎಲ್ಲ ಹಚ್ಚಕ್ಕೆ ಹೋದರೆ ಮೈದಾ ಕಿತ್ತೋಗ್ಬಿಡುತ್ತಲ್ವ ಒಬ್ಬಟ್ಟು. ಸೊ ಅದಕ್ಕೋಸ್ಕರ ಅಡುಗೆ ಎಲ್ಲ ನಿಧಾನಕ್ಕೆ ಮಾಡ್ಕೋಬೋದು. ಫಸ್ಟು ಮೈದಾನ ಕಲಸಿಟ್ಬಿಟ್ರೆ ಸ್ವಲ್ಪ ಅದು ಅಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಮೈದಾನ ಎಲ್ಲ ಕಲಸಿ ಇಟ್ಬಿಟ್ಟು, ಇನ್ನು ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಇವಾಗಂತೂ ಕಾಯಿ ರೇಟು ಸಿಕ್ಕಾಬಟ್ಟೆ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಐಡಿಯಾ ಮಾಡಿದೆ, ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ಅಡುಗೆ. ಯಾವಾಗ ನೋಡಿದ್ರು ಕೋಸಂಬರಿ ಇದ್ದೇ ಇರುತ್ತೆ, ಪಲ್ಯ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ, ಕಾಳುಗೊಜ್ಜಂತೂ ಇದ್ದೇ ಇರುತ್ತೆ. ಸೊ ಇಷ್ಟು ಎಲ್ಲದ್ರ ನಡುವೆ ಒಬ್ಬಿಟ್ಟು ಬೇಳೆ ಒಬ್ಬಟ್ಟು ಕೂಡ ಇದ್ದೇ ಇರುತ್ತೆ. ಸೊ ಈ ವರ್ಷ ಲಾಸ್ಟು ನಮ್ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಅನಿಸುತ್ತೆ, ಇಲ್ಲ ಈ ಸಲ ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡು ಕಾಯಿ ಹೋಳಿಗೆನ ಮಾಡ್ಕೊಂಡಿದ್ದೆ. ಈ ಸಲ ಯುಗಾದಿ ಹಬ್ಬಕ್ಕೆ ಕ್ಯಾರೆಟ್ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೆಂಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡಿದ್ದೆ. ಸೊ ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮಾರು ಒಂದು kg ತೊಗೊಂಬಂದಿದ್ವಿ. ಒಂದು ಅರ್ಧ kg ಹಾಕ್ಬಿಟ್ಟು ನೋಡೋಣ, ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು, ಟೇಸ್ಟ್ ಎಲ್ಲ ಯಾವ ರೀತಿ ಬರುತ್ತೋ ಏನೋ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಹಾಕ್ಬಿಟ್ಟು ಒಬ್ಬಟ್ಟು ಮಾಡ್ಕೊಳ್ಳೋಣ, ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಸಲ ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲ ಅಮ್ಮನಿಗೆ ಕ್ಯಾರೆಟ್ನ ಕೊಟ್ಟೆ, ತುರಿದ್ಬಿಟ್ಟು ಕೊಡು ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ಎಲ್ಲ ತುರಿದ್ಬಿಟ್ಟು ಕೊಟ್ಟರು. ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಅದು ಪೇಸ್ಟ್ ಆಗಬೇಕು. ತೆಳ್ಳಗೆ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ಫುಲ್ಲು ತೆಳು ಬಂದುಬಿಡುತ್ತೆ, ಒಬ್ಬಟ್ಟು ತಟ್ಟಕ್ಕಾಗಲ್ಲ. ನೀರು ಹಾಕ್ದಂಗೆ ರುಬ್ಕೋಬೇಕು, ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಕ್ಯಾರೆಟ್ಗೆ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ನಮ್ಮ ಅಮ್ಮನ ಮನೇಲಿ ಜಾರ್ ಸರಿ ಇಲ್ಲ. ಸೊ ಆ ಪ್ರಾಬ್ಲಮ್ಮಿಂದಾಗಿ ನೀರು ಸೇರಿಸ್ಕೊಳ್ಳೇಬೇಕಿತ್ತು. ಬ್ಲೇಡ್ ಸಂವಿತಾನೇ ಇರಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ಆಮೇಲೆ ಫೈನಲಾಗಿ ನೀರು ಹಾಕೊಂಡು ಮಾಡುವಂಥ ಪರಿಸ್ಥಿತಿ ಬಂದೇ ಬಿಡ್ತು. ಇದೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹೆಂಗೋ ಸ್ವಲ್ಪ ರುಬ್ಕೊಂಡು ಇದು ಮಾಡ್ಕೊಂಡಿದ್ದಾಯಿತು. ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ಆಮೇಲೆ ಅದೆಲ್ಲ ನುಣ್ಣಿಗೆ ರುಬ್ಬಿ ಆದಮೇಲೆ ನೆಕ್ಸ್ಟು ಸ್ವಲ್ಪ ಬಾಣಲಿಗೆ ತುಪ್ಪ ಹಾಕ್ಕೊಂಡು ನೀಟಾಗಿ ಅದು ಘಮ ಬರೋ ತನಕ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಏಲಕ್ಕಿ ಪೌಡ್ರಾರ ಸೇರಿಸ್ಕೋಬೋದು, ಇಲ್ಲ ಅಂದರೆ ಕ್ಯಾರೆಟ್ ರುಬ್ಬೇಕಾದ್ರೆ ಏಲಕ್ಕಿನಾದ್ರೂ ಸೇರಿಸ್ಕೋಬೋದು. ರುಬ್ಬ ಆದಮೇಲೆ ನೆಕ್ಸ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಹುರಿದು ಇಟ್ಕೋಬೇಕು. ನೀಟಾಗೆಲ್ಲ ಹುರಿದ್ಬಿಟ್ಟು ಆಮೇಲೆ ಬೆಲ್ಲ ಎಲ್ಲ ಕೆಚ್ಚಿಟ್ಕೊಂಡಿರ್ತೀವಲ್ವ, ಬೆಲ್ಲನ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕ್ಯಾರೆಟ್ ಕಲರೇ ಚೇಂಜ್ ಆಗಬೇಕು, ಆ ಥರ ಎಲ್ಲ ನೀಟಾಗಿ ಘಮ ಬರೋ ತನಕ ಹುರ್ಕೋಬೇಕು. ಅದೆಲ್ಲ ಹುರಿದು ಆದಮೇಲೆ ಸೇಮ್ ನಾವು ಮೆಥಡು ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಯಾವ ರೀತಿ ಮಾಡ್ತೀವೋ ಅದೇ ಮೆಥಡಲ್ಲಿ ಮಾಡಿದ್ರೆ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮಾಡಿ ನೋಡಿ, ಒಂದು ಸಲ ಟ್ರೈ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು ಟೇಸ್ಟು. ನಿಜವಾಗ್ಲೂ ಕ್ಯಾರೆಟ್ ಹಲ್ವಾ ತಿಂದಷ್ಟೇ ಖುಷಿಯಾಯಿತು ಅಂತ ಹೇಳ್ಬೋದು.
ಇನ್ನು ನೆಕ್ಸ್ಟು ಪಾರ್ಟ್ 2 ವಿಡಿಯೋ ಬರುತ್ತೆ ಇನ್ನು ನೆಕ್ಸ್ಟು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.